ಕೇದಾರ್ನಾಥಲ್ಲಿ ದೇವಸ್ಥಾನದ ಹಿಂದೆ ಇರೋ ಈ ಬಂಡೆಗೆ ಭೀಮಶಿಲಾ ಅಂತ ಹೇಳಿ ಕರೀತಾರೆ. ಯಾವಾಗ 2013 ಫ್ಲಡ್ ಆಯ್ತು ಆಗ ಈ ಬಂಡೆ ಬೆಟ್ಟದ ಮೇಲಿಂದ ಉಳ್ಕೊಂಡು ಬಂದು ಇಲ್ಲಿ ನಿಂತು ಈ ದೇವಸ್ಥಾನನ ಕಾಪಾಡ್ತಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಶುದ್ಧ ಸುಳ್ಳು. ಪಾಂಡವರು ಇಲ್ಲಿಗೆ ಬಂದಾಗ ಶಿವ ನಂದಿ ರೂಪವನ್ನು ತಾಳಿ ಭೂಮಿ ಒಳಗೆ ಹೋಗಕ್ಕೆ ಪ್ರಯತ್ನ ಪಟ್ಟಾಗ ಭೀಮ ನಂದಿಯನ್ನ ಹಿಡಿದು ಇಟ್ಕೋತಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ನಂದಿ ಭೂಮಿ ಒಳಗೆ ಹೋಗಿ ಆಗಿರುತ್ತೆ. ನಂದಿಯ ಭುಜ ಮಾತ್ರ ಸಿಗುತ್ತೆ. ಅದೇ ಭುಜಕ್ಕೆ ಈ ಗುಡಿಯನ್ನ ಕಟ್ಟಿ ಈ ಜಾಗ ಯಾವಾಗಲೂ ಕೂಡ ಅಮರವಾಗಿರ್ಬೇಕು ಅನ್ಬಿಟ್ಟು ಧರ್ಮರಾಯ ಭೀಮಂಗೆ ಈ ಜಾಗ ಯಾವುದೇ ಪ್ರಳಯ ಇದಕ್ಕೂ ಕೂಡ ಅಂಜಬಾರ್ದು, ಇದನ್ನ ಕಾಪಾಡು ಅಂತ ಹೇಳಿದಾಗ ಭೀಮ ಒಂದು ದೊಡ್ಡ ಬಂಡೆಯನ್ನ ಎತ್ಕೊಂಡು ಬಂದು ಇಲ್ಲಿ ಶಂಕರಾಚಾರ್ಯ ಇದಲ್ಲ ಆ ಜಾಗದಲ್ಲಿ ಇಡ್ತಾರೆ. ಅದೇ ಶಿಲೆಗೆ ಭೀಮಶಿಲಾ ಅಂತ ಹೆಸರಿಟ್ಟು ಅಂದಿನ ಕಾಲದಿಂದಲೇ ಪೂಜೆಗಳು ನಡೀತಾ ಬಂದಿರುತ್ತೆ. ಆದ್ರೆ ಅಚ್ಚರಿ ಪಡೋ ವಿಷಯ ಏನು ಅಂದ್ರೆ 2013 ಯಾವಾಗ ಪ್ರಳಯ ಆಗುತ್ತೆ ಇದೇ ಕಲ್ಲು ಆ ಪರ್ವತದಿಂದ ಬರ್ತಾರೋ ನೀರಿನ ಜೊತೆ ಬಂದು ದೇವಸ್ಥಾನನ ಹಿಂದೆನೆ ನಿಂತ್ಕೊಂಡು ದೇವಸ್ಥಾನಕ್ಕೆ ಏನು ಕೂಡ ಆಗದೆ ಇರೋಗೆ ಕಾಪಾಡುತ್ತೆ. ಇಲ್ಲಿ ಅಚ್ಚರಿ ಪಡೋ ವಿಷಯ ಏನು ಅಂದ್ರೆ ಆ ಬಂಡೆ ಬರೋ ರಭಸಕ್ಕೆ ದೇವಸ್ಥಾನಕ್ಕೆ ಹೊಡೆದಿದ್ರೆ ಈ ದೇವಸ್ಥಾನ ಇವತ್ತು ಇರ್ತಾ ಇರಲಿಲ್ಲ. ಆದ್ರೆ ಆ ಕಲ್ಲು ಅಲ್ಲಿಂದ ಬಂದು ದೇವಸ್ಥಾನದ ಹಿಂದೆನೆ ನಿಂತು ಈ ದೇವಸ್ಥಾನಕ್ಕೆ ಪ್ರಳಯದಿಂದ ಏನು ಕೂಡ ಆಗದೆ ಇರೋಗೆ ಕಾಪಾಡುತ್ತೆ.